ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್. ಇವತ್ತಿನ ವ್ಲಾಗ್ ಏನು ಅಂದರೆ ಆಫ್ಟರ್ ವರ್ಕ್, ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ನಂದು ನೈಟ್ ಲೈಫ್ ಯಾವ ಥರ ಇರುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಆ್ಯಂಡ್ ಇನ್ನೊಂದೇನು ಅಂದರೆ ಜನರಲಿ ನಾನು ಎವ್ರಿ ಸಂಡೇ ಸ್ಕಿನ್ ಕೇರ್ ಆಗಿರ್ಬೋದು, ಬಾಡಿ ಕೇರ್ ಎಲ್ಲ ನಾನು ಮಾಡ್ಕೊತೀನಿ. ಬಟ್ ಈ ಸಂಡೇ ನನಗೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಬಿಕಾಸ್ ನಂಗೆ ಸ್ವಲ್ಪ ಹುಷಾರಿರಲಿಲ್ಲ ಅಂತೇಳಿ. ಅದಕ್ಕೆ ಎನಿವೇಸ್ ಇವಾಗ ಜಸ್ಟ್ ಆಫೀಸ್ ಮುಗಿಸ್ಕೊಂಡು ನಾನು ಬಂದೆ ಮನೆಗೆ. ಹಾಗೆ ಒಂದು ವ್ಲಾಗ್ ಮಾಡೋಣ, ನೈಟ್ ಲೈಫ್ ಯಾವ ಥರ ಇರುತ್ತೆ ಅನ್ನೋದನ್ನು ನಿಮಗೆ ಈ ವ್ಲಾಗಲ್ಲಿ ತೋರಿಸ್ತೀನಿ. ತಡ ಮಾಡಿದೆ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಇವಾಗ ಜಸ್ಟ್ ಬಂದಿದ್ದೀನಿ ಆಫೀಸಿಂದ ಬಂದು ಇವಾಗ ಆ್ಯಕ್ಚುಲಿ ಐ ಆಮ್ ಗೋಯಿಂಗ್ ಟು ಟೇಕ್ ಅ ಶವರ್. ಸೊ ಸ್ನಾನ ಮಾಡಿ ಮತ್ತೆ ಸಿಗ್ತೀನಿ. ಓಕೆ, ವೆಲ್ಕಮ್ ಬ್ಯಾಕ್. ನಾನು ಇವಾಗಷ್ಟೇ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಯಾವಾಗ ನಾನು ಬಾಡಿ ಹೇರ್ಸ್ ರಿಮೂವ್ ಮಾಡ್ತೀನಲ್ವ, ಸರ್ ಬಾಡಿ ಹೇರ್ ರಿಮೂವ್ ಮಾಡಿದಾದಮೇಲೆ ಇದು ಒಂದು ಗ್ಲೈಕೋಲಿಕ್ ಆ್ಯಸಿಡ್ ಟೋನರ್ನ ಯೂಸ್ ಮಾಡ್ತೀನಿ. ದಿಸ್ ಇಸ್ ಫ್ರಮ್ ದಿ ಆರ್ಡಿನರಿ. ಈ ಥರ ಇದೆ. ಐ ಹೋಪ್ ಯು ಗೈಸ್ ನೋ ಅಬೌಟ್ ದಿಸ್ ಪ್ರಾಡಕ್ಟ್. ಗ್ಲೈಕೋಲಿಕ್ ಆ್ಯಸಿಡ್ 7% ಎಕ್ಸ್ಫೋಲಿಯೇಟಿಂಗ್ ಟೋನರ್ ಅಂತೇಳಿ. ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾರಿಗಾದ್ರೂ ಸ್ಟ್ರಾಬೆರಿ ಸ್ಕಿನ್ ಇದ್ದರೆ ಆ್ಯಂಡ್ ಪಿಗ್ಮೆಂಟೇಷನ್ಸ್, ಅಂಡರ್ ಆರ್ಮಲ್ಲೆಲ್ಲ ಪಿಗ್ಮೆಂಟ್ ಇತ್ತು ಅಂದರೆ ಅದಕ್ಕೆಲ್ಲ ನೀವು ಯೂಸ್ ಮಾಡಿದರೆ ವರ್ಕ್ ಆಗುತ್ತೆ. ಬಟ್ ಇನ್ಸ್ಟೆಂಟ್ ರಿಸಲ್ಟ್ ಸಿಗಲ್ಲ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಆ್ಯಂಡ್ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಬಟ್ ಜನರಲಿ ಈ ಪ್ರಾಡಕ್ಟ್ ಯೂಸ್ ಮಾಡಬೇಕಾದ್ರೆ ನಾನು ನೋಡಿದ್ದೀನಿ ತುಂಬ ಜನ ಇನ್ಫ್ಲೂಯೆನ್ಸಸ್ ಯೂಸ್ ಮಾಡೋದೇ ಕಾಟನ್ ಪ್ಯಾಡ್ಸ್ ಯೂಸ್ ಮಾಡಿಬಿಟ್ಟು ಅವರು ಇದನ್ನು ಅಪ್ಲೈ ಮಾಡ್ತಾರೆ. ಬಟ್ ವಾಟ್ ಐ ಫೀಲ್ ಇಸ್, ನೀವು ಕಾಟನ್ ಪ್ಯಾಡಿಗೆ ಆ ಪ್ರಾಡಕ್ಟ್ ಹಾಕಿಬಿಟ್ರೆ ಕಂಪ್ಲೀಟಾಗಿ ಪ್ರಾಡಕ್ಟ್ ಅದರಲ್ಲೇ ಹೋಗ್ಬಿಡುತ್ತೆ. ನೀವು ಏನು ಅದು ಆ ಪ್ರಾಡಕ್ಟ್ ನಿಮ್ಮ ಬಾಡಿಗೆ ಹೋಗಿದೆ ಅನ್ನೋದು ನಂಗೆ ಅನ್ಸೋದೇ ಇಲ್ಲ. ಅದರಿಂದ ನಾನು ಕೈ ಯೂಸ್ ಮಾಡಿಬಿಟ್ಟೆ, ಬಿಕಾಸ್ ಇವಾಗಷ್ಟೇ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಹ್ಯಾಂಡ್ಸ್ ಈ ಥರ ಇದೆ, ಅದಕ್ಕೆ ಕೈ ಯೂಸ್ ಮಾಡಿಬಿಟ್ಟೆ ನಾನು ಅಪ್ಲೈ ಮಾಡ್ತೀನಿ. ಜಸ್ಟ್ ಇಷ್ಟೇ ಸ್ವಲ್ಪ ಟೋನರ್ ತೊಗೊಂಡು ಈ ಥರ ಇದು ಮಾಡಿ ಕೈಗೆ ಈ ಥರ ಅಪ್ಲೈ ಮಾಡ್ತೀನಿ ಅಷ್ಟೇ. ಲೆಗ್ಗಿಗೆ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ಏನಾಗಿದೆ ಅಂದರೆ ವಾಶ್ರೂಮ್ಗೆ ಹೋಗಿ ಬ್ರಷ್ ಎಲ್ಲ ಮಾಡಿ ನಾನು ಬರ್ತಾ ಇದ್ದೆ. ಆವಾಗ ಕಾಲು ಸ್ಕಿಟ್ಟಾಗ್ಬಿಟ್ಟು ಬಿದ್ದಿದ್ದೀನಿ. ಅದೇನಾಗ್ಬಿಟ್ಟೆ, ಕೈ ಕೊಟ್ಬಿಟ್ಟಿದ್ದೀನಲ್ಲ, ಕೈಗೆ ಏಟು ಬಿದ್ದಿದೆ. ನಂಗೆ ಆ್ಯಕ್ಚುಲಿ ಬೆಳಗ್ಗೆಯಿಂದ ಗೊತ್ತಾಗಿಲ್ಲ. ಇವಾಗ ಸಂಜೆ ಮನೆಗೆ ಬಂದಾಗಿಂದ ಈ ಪಾರ್ಟ್ ಲಿಟ್ರಲಿ ಹಿಂಗೆ ನೋಯ್ತಾ ಇದೆ ಅಂದರೆ ಒಂಥರ ಹಿಂಸೆ ಆಗೋಗ್ಬಿಟ್ಟಿದೆ. ಬಟ್ ಇವಾಗ ನಾನು ಫೇಶಿಯಲ್ ಹೇರ್ ರಿಮೂವ್ ಮಾಡ್ತೀನಿ. ಬಿಕಾಸ್ ಈ ಗ್ಲೈಕೋಲಿಕ್ ಆ್ಯಸಿಡ್ ಟೋನರ್ನ ನಾನು ಹಚ್ಚಿದ ಕೂಡಲೇ ನಾನು ಯಾವುದೇ ರೀತಿ ಬಾಡಿ ಆಯಿಲ್ ಅಥವಾ ಬಾಡಿ ಲೋಷನ್ ಏನೂ ಅಪ್ಲೈ ಮಾಡೋದಿಲ್ಲ. ಅದಕ್ಕೆ ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ. ಬಿಕಾಸ್ ನೀವು ಅದು ಮೇಲೆ ಪ್ರಾಡಕ್ಟ್ ಹಾಕಿದ್ರೆ ವರ್ಕ್ ಆಗಲ್ಲ. ಅದರಿಂದ ನಾನು ಫೇಶಿಯಲ್ ಹೇರ್ ರಿಮೂವ್ ಮಾಡೋಕ್ಕೆ ನಾನು ಯೂಸ್ ಮಾಡೋದೇ ಆಲೋವೆರಾ ಜೆಲ್. ಇದು ತುಂಬ ಚೆನ್ನಾಗಿದೆ. ಲೋಟಸ್ ನಾನು ತೊಗೊಂಡಿರೋದು. ಆ್ಯಂಡ್ ನಾನು ಅಬ್ಸರ್ವ್ ಮಾಡಿದ್ದೀನಿ, ತುಂಬ ಜನ ಇನ್ಫ್ಲೂಯೆನ್ಸರ್ಸು ಅವ್ರು ಏನಾದ್ರು ಫೇಶಿಯಲ್ ಹೇರ್ ರಿಮೂವ್ ಮಾಡಬೇಕು ಅಂದರೆ ಅವ್ರು ಫಸ್ಟ್ ಏನು ಮಾಡಿಬಿಡ್ತಾರೆ ಅಂದರೆ, ಲೈಕ್ ಫೇಸ್ ವಾಶ್ ಮಾಡಿಬಿಟ್ಟು ಅವ್ರು ಏನೇ ಫೇಸ್ ಪ್ಯಾಕ್ ಹಾಕಬೇಕು ಅಂದರೂ ಅದನ್ನೆಲ್ಲ ಹಾಕಿ ಆಮೇಲೆ ಈಸಿ ಆಗುತ್ತೆ ಫೇಶಿಯಲ್ ಹೇರ್ ರಿಮೂವ್ ಮಾಡೋಕ್ಕೆ ಅಂತೇಳಿ ಅವಾಗ ಅದೆಲ್ಲ ಹಾಕಿದ್ದಾದಮೇಲೆ ರಿಮೂವ್ ಮಾಡ್ತಾರೆ. ಬಟ್ ನಾನು ಅದನ್ನು ಪ್ರಿಫರ್ ಮಾಡಲ್ಲ. ಫಸ್ಟು ಫೇಶಿಯಲ್ ಹೇರ್ನ ರಿಮೂವ್ ಮಾಡಿ ಆಮೇಲೆ ಫೇಸ್ ಪ್ಯಾಕ್ ಆಗಿರ್ಬೋದು, ಫೇಸ್ ಮಾಸ್ಕ್, ಶೀಟ್ಸ್ ಅದನ್ನೆಲ್ಲ ಅಪ್ಲೈ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಅಪ್ಲೈ ಮಾಡಿದರೆ ಐ ಡೋಂಟ್ ಥಿಂಕ್ ಸೊ ಅದು ವರ್ಕ್ ಆಗುತ್ತೆ ಅಂತ. ಬಟ್ ನಿಮ್ಗೆ ಅದು ವರ್ಕ್ ಆದರೆ ಪ್ಲೀಸ್ ಮಾಡಿ. ನನಗೆ ಈ ಥರ ವರ್ಕ್ ಆಗುತ್ತೆ ಅಂತ ನಾನು ಹಿಂಗೆ ಮಾಡ್ತೀನಿ. ಪ್ಲೀಸ್ ಐ ಹತ್ರ ಎಲ್ಲ ಕೇರ್ಫುಲ್ ಆಗಿರಿ. ರೇಸರ್ ನೀವು ಇಲ್ಲೆಲ್ಲ ತೊಗೊಂಡು ಹೋಗ್ಬೇಕಾದ್ರೆ ಪ್ಲೀಸ್ ಬಿ ಕೇರ್ಫುಲ್, ಬಿಕಾಸ್ ದಿಸ್ ಇಸ್ ವೆರಿ ಸೆನ್ಸಿಟಿವ್ ಏರಿಯಾ. ಅದಕ್ಕೆ ಇಷ್ಟಿರುತ್ತೆ ನನ್ನ ಫೇಶಿಯಲ್ ಹೇರ್ ರಿಮೂವ್ ಮಾಡಿದ ಕೂಡಲೇ ಏನು ಮಾಡ್ತೀನಿ ಅಂದರೆ ಆಲೋವೆರಾ ಜೆಲ್ನೇ ಒಂದು ಸ್ವಲ್ಪ ಹಚ್ಬಿಟ್ಟು 10 ಮಿನಿಟ್ಸ್ ಅಂತೂ ಬಿಡಲೇಬೇಕು. ಬಿಕಾಸ್ ರೇಸರ್ ಯೂಸ್ ಮಾಡಿರೋದ್ರಿಂದ ನೀವು ಆಲೋವೆರಾ ಜೆಲ್ ಅಪ್ಲೈ ಮಾಡಿದಾದ್ಮೇಲೆ ಸ್ವಲ್ಪ ಸ್ಕಿನ್ ಕೂಲ್ ಆಗುತ್ತೆ. ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡು ಹಚ್ಕೊತೀನಿ. ನಾನಿವಾಗ ಆಲೋವೆರಾ ಜೆಲ್ ಅಪ್ಲೈ ಮಾಡಿ 10 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡಿ ಆಯಿತು. ಜಸ್ಟ್ ನಾರ್ಮಲ್ ವಾಟರಲ್ಲಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಐಸ್ ಕ್ಯೂಬ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ 3 ಐಸ್ ಕ್ಯೂಬ್ಸ್ ತೊಗೊಂಡಿದ್ದೀನಿ. ವೈ, ಬಿಕಾಸ್ ನನಗೆ ಕೋಲ್ಡ್ ಬೇರೆ ಆಗೋಗ್ಬಿಟ್ಟಿದೆ. ಅದಕ್ಕೆ ನಾನು ಜಾಸ್ತಿ ಅಪ್ಲೈ ಮಾಡೋಕ್ಕೋಗಲ್ಲ. ನೀವು ಎವ್ರಿಡೇ ಮಾರ್ನಿಂಗ್ ಮತ್ತು
ನೈಟ್ ಫೇಸ್ ವಾಶ್ ಎಲ್ಲ ಮಾಡಿದಾದಮೇಲೆ ಇದು ಐಸ್ ಕ್ಯೂಬ್ಸ್ ಹಚ್ಚೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿರೋ ಪೋರ್ಸ್ ಆಗಿರ್ಬೋದು, ಸ್ಕಿನ್ನ ಟೈಟ್ನಿಂಗ್ ಮಾಡುತ್ತೆ. ಆ್ಯಂಡ್ ನೀವು ಮಾರ್ನಿಂಗ್ ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ನಿಮ್ಮ ಫೇಸಲ್ಲಿರೋ ಪಫಿನೆಸ್ ಆಗಿರ್ಬೋದು ಅದೆಲ್ಲ ರಿಮೂವ್ ಮಾಡುತ್ತೆ. ಆ್ಯಂಡ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ನೀವು ಯಾವುದೇ ಪ್ರಾಡಕ್ಟ್ ನೀವು ಏನೇ ಯೂಸ್ ಮಾಡಿದ್ರು ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ, ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಓಕೆ, ಐಸ್ ಕ್ಯೂಬ್ಸ್ ಯೂಸ್ ಮಾಡಾಯಿತು. ಸೊ ನಂದು ಆ್ಯಕ್ಚುಲಿ ಇನ್ನೂ ಜಾಸ್ತಿ ರೆಡ್ ಆಗುತ್ತೆ, ಬಟ್ ನಾನು ಜಸ್ಟ್ 3 ಐಸ್ ಕ್ಯೂಬ್ಸ್ ತೊಗೊಂಡಿರೋದ್ರಿಂದ ಈ ಥರ ಕಾಣಿಸ್ತಿದೆ ಫೇಸ್. ಐ ಹೋಪ್ ಯು ಗೈಸ್ ಕ್ಯಾನ್ ಸಿ. ಇವಾಗ ಫೇಸ್ ಪ್ಯಾಕ್ ಹಾಕೋಣ. ದಿಸ್ ಇಸ್ ಫ್ರಮ್ ಪ್ಲಮ್ದು. ಈ ಥರ ಇದೆ. ಪ್ಲಮ್ ರೈಸ್ ವಾಟರ್ ಆ್ಯಂಡ್ ನಯಾಸಿನಮೈಡ್ ಕ್ಲೌಡ್ ವೈಪ್ ವಿಪ್ ಫೇಸ್ ಮಾಸ್ಕ್ ಫಾರ್ ಬ್ರೈಟ್ನಿಂಗ್ ಆ್ಯಂಡ್ ಎಕ್ಸ್ಫೋಲಿಯೇಟ್ ಮಾಡೋಕ್ಕೆ. ಇದರಲ್ಲಿ 5% ನಿಯಾಸಿನಮೈಡ್ ಇದೆ. ಐ ಏರಿಯಾ ಸ್ವಲ್ಪ ಕೇರ್ಫುಲ್ ಆಗಿರಿ. ಸೊ ಇದನ್ನು ಒಂದು 10 ಮಿನಿಟ್ಸ್ ಬಿಟ್ಬಿಟ್ಟು ಫೇಸ್ ವಾಶ್ ಮಾಡಿ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಐ ನೋ ಒಂದೇ ದಿನದಲ್ಲಿ ರಿಸಲ್ಟ್ ಸಿಗಲ್ಲ, ಬಟ್ ಸ್ಟಿಲ್ ಲೆಟ್ ಮಿ ಗಿವ್ ಎ ಟ್ರೈ ಯಾವ ಥರ ಕಾಣಿಸುತ್ತೆ ಅಂತೇಳಿ. ಓಕೆ, ಇವಾಗ ಫೇಸ್ ಪ್ಯಾಕ್ ಹಾಕೊಂಡಿದ್ದೀನಲ್ವಾ, ಇದು ಡ್ರೈ ಆಗಿ ಇನ್ನೊಂದು 10 ಮಿನಿಟ್ಸ್ ಅಂತ ಬೇಕು. ಅಷ್ಟರಲ್ಲಿ ನಾನು ಬಾಡಿ ಆಯಿಲ್ನ ಅಪ್ಲೈ ಮಾಡ್ತೀನಿ. ಬಿಕಾಸ್ ನಾನು ಟೋನರ್ನ ಅಪ್ಲೈ ಮಾಡಿ 10 ಮಿನಿಟ್ಸ್ ಮೇಲೆ ಆಗೋಯ್ತು. ಇವಾಗ ನಾನು ಬಾಡಿ ಆಯಿಲ್ನ ಅಪ್ಲೈ ಮಾಡ್ತಿದ್ದೀನಿ. ನಾನು ಬಾಡಿ ಆಯಿಲ್ ಯಾವ್ದು ಯೂಸ್ ಮಾಡ್ತಾ ಇರೋದು ಅಂದರೆ ನನ್ನ ಹತ್ರ 2 ಬಾಡಿ ಆಯಿಲ್ ಇದೆ. ಒಂದು ಬಂದುಬಿಟ್ಟು ಜಾನ್ಸನ್ಸ್ ಬೇಬಿದು, ಇನ್ನೊಂದು ಆ್ಯಸ್ ಯು ನೋ ಪ್ಲಮ್ ಬಾಡಿ ಆಯಿಲ್. ಸಕ್ಕತ್ತಾಗಿದೆ, ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದನ್ನು ಇನ್ನೊಂದು ಏನು ಗೊತ್ತಾ, ನೀವು ಬಾಡಿ ಬಟರ್ ಅಥವಾ ಬಾಡಿ ಲೋಷನ್ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಹಚ್ಕೊಳ್ಳಿ, ಚೆನ್ನಾಗಿರುತ್ತೆ. ಓಕೆ, 10 ಮಿನಿಟ್ಸ್ ಮೇಲೆ ಆಯಿತು ನಾನು ಇದನ್ನು ಅಪ್ಲೈ ಮಾಡಿ. ನಾನು ಇದನ್ನು ಯಾವುದೇ ರೀತಿ ವಾಟರಿಂದ ವಾಶ್ ಮಾಡಲ್ಲ. ನನ್ನ ಹತ್ರ ಮೇಕಪ್ ರಿಮೂವರ್ದು ಪಫ್ ಥರ ಇದೆ, ಅದನ್ನು ಯೂಸ್ ಮಾಡಿಬಿಟ್ಟೆ ನಾನು ರಿಮೂವ್ ಮಾಡ್ತೀನಿ. ಸೊ ಈ ಥರ ಇದೆ ಫೇಸ್. ನನಗೆ ಏನೂ ರಿಸಲ್ಟ್ ಇನ್ನೂ ಸಿಕ್ಕಿಲ್ಲ, ಬಿಕಾಸ್ ಫಸ್ಟ್ ಟೈಮ್ ಯೂಸ್ ಮಾಡಿರೋದ್ರಿಂದ. ಬಟ್ ಐ ಫೀಲ್ ಒಂಥರ ಏನೋ ಕೂಲಿಂಗ್ ಆಗಿದೆ, ನನ್ನ ಸ್ಕಿನ್ ಹೈಡ್ರೇಟ್ ಆಗಿರೋ ಥರ ಫೀಲ್ ಕೊಡ್ತಾ ಇದೆ. ನೂವಾ ನೋ ಸ್ಟ್ರಿಪ್ ಇದು. ಆಲ್ಮೋಸ್ಟ್ ಇದರಲ್ಲಿ 3 ಇರುತ್ತೆ. ಯೂಸ್ ಮಾಡುವ. ನೀವು ಇದನ್ನು ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಟೋನರ್ ಇದ್ದರೆ ಟೋನರ್, ಇಲ್ಲಾಂದರೆ ನಾರ್ಮಲ್ ವಾಟರಲ್ಲಿ ಸ್ವಲ್ಪ ಇದನ್ನು ವೆಟ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ 10 ಮಿನಿಟ್ಸ್ ಮೇಲೆ ಆಗಿದೆ. ಲೆಟ್ಸ್ ರಿಮೂವ್. ನಂಗೆ ಆಲ್ರೆಡಿ ಭಯ ಆಗ್ತದೆ. ಎಷ್ಟಿದೆ ನೋಡಿ ವೈಟ್ ಹೆಡ್ಸ್, ಸಿಕ್ಕಾಪಟ್ಟೆ. ಇವಾಗ ಎಲ್ಲ ಕೆಲಸ ಮುಗೀತು, ಜಸ್ಟ್ ನೈಟ್ ಸ್ಕಿನ್ ಕೇರ್ ಅಷ್ಟೇ ಪೆಂಡಿಂಗ್ ಇರೋದು. ನಾನು ಪ್ಲಮ್ದು ನಯಾಸಿನಮೈಡ್ ರೈಸ್ ವಾಟರ್ ನಯಾಸಿನಮೈಡ್ 3% ಟೋನರ್ ಯೂಸ್ ಮಾಡ್ತಾ ಇರೋದು. ಟೋನರ್ ಹಾಕಿದಾದ್ಮೇಲೆ ನಾನು ಎಸೆನ್ಸ್ ಯೂಸ್ ಮಾಡ್ತೀನಿ. ಇದು ಸ್ನೇಲ್ ಮ್ಯೂಸಿಂದು ಪವರ್ ಎಸೆನ್ಸ್, ಚೆನ್ನಾಗಿದೆ. ಆಲ್ಮೋಸ್ಟ್ ಖಾಲಿ ಆಗಿದೆ. ನೀವೇನೇ ಸ್ಕಿನ್ ಕೇರ್ ಏನೇ ಮಾಡಿಕೊಂಡ್ರೂ ನೆಕ್ನ ಮಾತ್ರ ಮರಿಬೇಡಿ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇದು ನನ್ನ ಸ್ಕಿನ್ ಕಂಡೀಷನ್. ಇವಾಗ ಗ್ಲೋ ಕಾಣಿಸ್ತಿದೆ ಆ್ಯಂಡ್ ಪ್ಲಂಪಿ ಆಗಿದೆ. ಫೇಸ್ ಸಿರಮ್ ಬಂದುಬಿಟ್ಟು ಪ್ಲಮ್ದೇನೆ. ಇದು ಪ್ಲಮ್ 10% ವಿಟಮಿನ್ ಸಿ ಸಿರಮ್. ಇದು ಬೇರಿಯರ್ ಬೂಸ್ಟಿಂಗ್ ಪ್ಲಸ್ ಗ್ಲೋ ಸಿರಮ್. ಮಾಯ್ಶ್ಚರೈಸರ್, ದಿಸ್ ಇಸ್ ಆಲ್ಸೋ ಫ್ರಮ್ ಪ್ಲಮ್. ಸಕ್ಕತ್ತಾಗಿದೆ ಮಾತ್ರ. ಇದ್ರ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿದೆ, ಜೆಲ್ ಟೆಕ್ಸ್ಚರ್ ಇದೆ. ನೀವು ತುಂಬ ಹೊತ್ತು ಇದನ್ನು ಬ್ಲೆಂಡ್ ಮಾಡೋ ಅವಶ್ಯಕತೆನೇ ಇಲ್ಲ. ಜಸ್ಟ್ 1 ಅಥವಾ 2 ಸ್ವೈಪಲ್ಲೇ ನೀಟಾಗಿ ಬ್ಲೆಂಡ್ ಆಗ್ತಾ ಹೋಗುತ್ತೆ. ಸೀದಾ ಗ್ಲೋ. ನಾನು ನನಗೆ ಡಾರ್ಕ್ ಸರ್ಕಲ್ಸ್ ಇದೆ,
ನಿಮ್ಗೆ ಎಷ್ಟು ಕಾಣಿಸುತ್ತೆ ನಂಗೆ ಗೊತ್ತಿಲ್ಲ, ಬಟ್ ಯಾ ಐ ಹ್ಯಾವ್ ಅ ಡಾರ್ಕ್ ಸರ್ಕಲ್ಸ್. ಅದಕ್ಕೆ ನಾನು ಡಾಟ್ ಆ್ಯಂಡ್ ಕಿದು ಪೊಮೊಗ್ರಾನೆಟ್ ಯೂತ್ ರೆಟನಾಲ್ ಪ್ಲಸ್ ಕ್ಯಾಫಿನ್ ಐ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಕಾಫಿ, ಚೆರಿ ಆ್ಯಂಡ್ ರೋಸ್ ಹಿಪ್ ಆಯಿಲ್ ಇದೆ. ಈ ಥರ ಇದೆ, ಏನೂ ಇಲ್ಲ. ನಿಮ್ಮದು ಫಿಂಗರ್ ಹಿಂಗಿರುತ್ತಲ್ಲ, ಈ ಥರ ಹಿಂಗೆ ಇಷ್ಟು ಪ್ರಾಡಕ್ಟ್ ತೊಗೊಂಡು ಈ ಥರ ಹಚ್ಕೊಳ್ಳಿ ಅಷ್ಟೇ. ಜೆಂಟಲಾಗಿ ಮಸಾಜ್ ಮಾಡಿ. ಆ್ಯಂಡ್ ಇದು ಐ ಏರಿಯಾ ಆಗಿರೋದ್ರಿಂದ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್, ಸಿಕ್ಕಾಪಟ್ಟೆ ಕೇರ್ಫುಲ್ ಆಗಿರಬೇಕು. ಬಿಕಾಸ್ ಪ್ರಾಡಕ್ಟ್ ಐ ಒಳಗಡೆ ಹೋಗ್ಬಿಡುತ್ತೆ. ಅದಕ್ಕೆ ಯಾ ಸ್ಲೀಪಿಂಗ್ ಮಾಸ್ಕ್, ದಿಸ್ ಇಸ್ ಫ್ರಮ್ ಲೆನೇಜ್. ಇದು ಈ ಪ್ರಾಡಕ್ಟ್ ಸಿಕ್ಕಾಪಟ್ಟೆ ಫೇಮಸ್. ದಿಸ್ ಇಸ್ ಮೈ ಸ್ಕಿನ್ ಕೇರ್ ಆ್ಯಂಡ್ ನನ್ನ ಸ್ಕಿನ್ ಇವಾಗ ಈ ಥರ ಇದೆ. ಇವಾಗ ಫಸ್ಟ್ ಹೋಗ್ಬಿಟ್ಟು ಊಟ ತೊಗೊಂಡು ಬರ್ತೀನಿ, ಊಟ ತಿನ್ನಬೇಕು. ಎಷ್ಟು ಹಸುವಾಗಿದೆ, ಬಂದಾಗಿಂದ ಏನೂ ತಿಂದಿಲ್ಲ ನಾನು. ಆ್ಯಂಡ್ ಪಿಂಪಲ್ ಪ್ಯಾಚಸ್ ಇದೆ, ಬಿಕಾಸ್ ನನಗೆ ಇಲ್ಲಿ ಪಿಂಪಲ್ ಇದೆ, ಅದಕ್ಕೆ ಇವಾಗಲೇ ಹಾಕ್ಕೊಂಡ್ಬಿಡ್ತೀನಿ. ಊಟ ಮಾಡೋಕ್ಕಿಂತ ಮುಂಚೆ ನಾನು ಆ್ಯಕ್ಚುಲಿ ಪಿಂಪಲ್ ಪ್ಯಾಚ್ ಅಪ್ಲೈ ಮಾಡೋದು ಮರೆತೋಗಿತ್ತು. ದಿಸ್ ಇಸ್ ಫ್ರಮ್ ಫರ್. ಈ ಥರ ಇದೆ, ಕಡಿಮೆ ಆಗುತ್ತೆ ಪಿಂಪಲ್. ಊಟ ತೊಗೊಂಡು ಬಂದಿದ್ದೀನಿ, 2 ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ. ಬೆಂಡೆಕಾಯಿ ಪಲ್ಯ ತಿಂದು ಯಾವುದೋ ಕಾಲ ಆಗಿತ್ತು, ತುಂಬ ಲಾಂಗ್ ಟೈಮ್ ಆದಮೇಲೆ ಅಮ್ಮ ಮಾಡಿದ್ದಾರೆ. ಬೆಂಡೆಕಾಯಿ ಇಸ್ ಮೈ ಫೇವ್ರೆಟ್ ವೆಜಿಟೇಬಲ್, ಅದರಿಂದ ಯಾ ತಿನ್ನುವ. ಓಕೆ, ಊಟ ಮಾಡಿ ಆಮೇಲೆ ಸಿಗ್ತೀನಿ. ಓಕೆ, ಬಾಯ್. ನಾನಿವಾಗ ಮಲ್ಕೊಳಕ್ಕೆ ಹೋಗ್ತಾ ಇದ್ದೀನಿ, ಬಟ್ ನಂದು ಲೆಫ್ಟ್ ಸೈಡ್ ನೋಸ್ ಕಂಪ್ಲೀಟಾಗಿ ಬ್ಲಾಕ್ ಆಗಿ ಹೋಗ್ಬಿಟ್ಟಿದೆ. ಅದಕ್ಕೆ ನಾನೊಂದು ಬ್ಲಾಕ್ ರಿಲೀಸರ್ ತೊಗೊಂಡಿದ್ದೀನಿ. ದಿಸ್ ಇಸ್ ಫ್ರಮ್ ಆಟ್ರವಿಂದು, ನಿಮಗೆ ಗೊತ್ತಿರುತ್ತೆ. ಇದಂತೂ ಲೈಫ್ ಸೇವಿಯರ್ ಅಂತಲೇ ಹೇಳ್ಬೋದು. ಬಿಕಾಸ್ ನನಗೆ ಲಿಟ್ರಲಿ ನೋಸ್ ಬ್ಲಾಕ್ ಆದಾಗ ನೈಟ್ ಬ್ರೀತ್ ಮಾಡೋಕ್ಕಾಗಿರ್ಬೋದು, ಎಲ್ಲದಕ್ಕೂ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಬಟ್ ಇದು ನಿಮ್ಮದು ನೋಸ್ ಬ್ಲಾಕ್ ಏನೇ ಆಗಿದ್ರೂ ವಿತಿನ್ 2-3 ಸೆಕೆಂಡ್ಸಲ್ಲೇ ರಿಲೀಸ್ ಮಾಡಿಬಿಡುತ್ತೆ. ಯಾ, ಇದು ನನ್ನ ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. Yeah, thank you so much. Lots of love to you all. Good night. Bye.